Stretching before workout ಅನ್ನೋದಕ್ಕಿಂತ stretching after workout will definitely prevent injury. So there is the one line ಅಲ್ಲ, an apple a day keeps a doctor away ಅನ್ನೋದು. Staying motivated and consistent is very important. So ನನಗೆ energy levels, good physique, healthy eating. All three matters a lot. 80% will be your diet and 20% is your workout. That's how you reach your fitness goal. So openly, honestly speaking, ನನ್ನ ಫಸ್ಟ್ ಫಿಟ್ನೆಸ್ ವಿಡಿಯೋ ಇದು. ಇನ್ ಮೈ ಎಂಟೈರ್ ಜರ್ನಿ ನಾನು ಫೋನಲ್ಲಿ ಒಂದು ಶೂಟ್ ಮಾಡಿದ್ದೆ ಹೊರತು ಯಾವತ್ತೂ ಕ್ಯಾಮ್ರಾ ಮುಂದೆ ಹಿಂಗೆ ಕಾಣಿಸ್ಬೇಕು ಅಥವಾ ಹಿಂಗೆ ವರ್ಕೌಟ್ ಸೆಷನ್ನ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಯಾವತ್ತೂ ಇರಲಿಲ್ಲ. ಬಟ್ ದಿಸ್ ವಾಸ್ ಅ ವೆರಿ ಬ್ಯೂಟಿಫುಲ್ ಸೆಷನ್ ಬಿಕಾಸ್ ನನಗೆ ಫಿಟ್ನೆಸ್ ಬಗ್ಗೆ ಎಷ್ಟು ಗೊತ್ತಿತ್ತೋ ನಾನು ಅದನ್ನು ಶೇರ್ ಮಾಡಿದ್ದೀನಿ. ಆ್ಯಂಡ್ ರೇಡಿಯೋ ಸಿಟಿ ವೆನ್ ದೇ ಅಪ್ರೋಚ್ ಮೀ ದ್ಯಾಟ್ ವಿ ವಿಲ್ ಡೂ ಅ ಕೊಲಾಬ್ರೇಷನ್ ಲೈಕ್ ದಿಸ್ ಅಬೌಟ್ ಫಿಟ್ನೆಸ್ ಅಂತ ಅಂದಾಗ ವೆನ್ ದೇ ಸೆಟ್ ಫಿಟ್ನೆಸ್, that was my favorite topic. So I was very happy and the entire team was very, very, very friendly and sweet to me. And I'm really happy to shoot a fitness workout session and a fitness video just to embrace fitness in women. Thank you. ನನ್ನ ಫಿಟ್ನೆಸ್ ಜರ್ನಿ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸ್ಟಡೀಸ್ ಮಾಡಬೇಕಾದ್ರೆ, ಫಿಸಿಯೋಥೆರಪಿ ಓದಬೇಕಾದ್ರೆ ಐ ವಾಸ್ ಅರೌಂಡ್ 69 kgs. ಐ ಹ್ಯಾಡ್ ಗೇನ್ಡ್ ಅ ಲಾಟ್ ಆಫ್ ವೇಟ್. ರೀಸನ್ ಏನು ಅಂದರೆ, ಅಫ್ಕೋರ್ಸ್ ನೀವು ಓದಬೇಕಾದ್ರೆ ಯು ಆರ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯೋರ್ ಸ್ಟಡೀಸ್, ಯೋರ್ ಈಟಿಂಗ್, ಯೋರ್ ಸ್ಲೀಪಿಂಗ್ ಅಷ್ಟೇ. ಫಿಟ್ನೆಸ್ ಬಗ್ಗೆ ನನಗೆ ಒಂದು ಸ್ವಲ್ಪ ಕೂಡ ಐಡಿಯಾ ಇರಲಿಲ್ಲ. ಏನು ವರ್ಕೌಟ್ ಅಂದರೆ ಏನು, ಫಿಟ್ಟಾಗಿ ಏನಕ್ಕೆ ಇರಬೇಕು, ಹೆಲ್ದಿ ಈಟಿಂಗ್ ಅಂದರೆ ಏನು, ಏನೂ ಗೊತ್ತಿರಲಿಲ್ಲ. ಬಟ್ ದ್ಯಾಟ್ಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಬಿಕಾಸ್ ನಿಮಗೆ ಗೊತ್ತಿರುತ್ತಲ್ಲ, ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಫ್ಯಾಮಿಲಿಯಿಂದ ಒಂದು ಒಕೇಶನ್ಗೆ ಹೋದಾಗ ಎಲ್ಲರೂ ಕಮೆಂಟ್ ಮಾಡ್ತಾರೆ, ದಪ್ಪ ಆಗ್ತಿದ್ದಿಲ್ಲ ನೀನು ಅನ್ನೋ ಒಂದು ಕಮೆಂಟ್ ಬಂದೇ ಬರುತ್ತೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೆ ಬೇಜಾರಾಗೇ ಆಗುತ್ತೆ. ಆಗ ನಾನು ಸೀರಿಯಸ್ ಆಗಿ ತೊಗೊಂಡು, ಇನ್ಸ್ಪಿರೇಷನ್ ಆಗಿ ತೊಗೊಂಡು, ಐ ವಾಂಟೆಡ್ ಟು ವರ್ಕ್ಔಟ್ ಆ್ಯಂಡ್ ವಾಂಟೆಡ್ ಟು ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್. So that's when I started working out seriously and dieting seriously for almost 6 months, very strictly. And 69 kgs in the almost 56 kgs ke I cut down my weight. And I'm very much inspired and I'm proud of myself, and this is how I look today. So ನನ್ನ ಫಿಟ್ನೆಸ್ ಜರ್ನಿಲಿ ಒಂದು ಗುಡ್ ಫಿಸಿಕ್ ಆ್ಯಂಡ್ ಎನರ್ಜಿ ಲೆವೆಲ್ಸ್ ಎರಡು ತುಂಬಾ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ನಿಮಗೆ ಎನರ್ಜಿ ಇದ್ರೇ ತಾನೇ ನೀವು ಚೆನ್ನಾಗಿ ವರ್ಕೌಟ್ ಮಾಡೋದಕ್ಕಾಗೋದು. ಆ ಚೆನ್ನಾಗಿ ವರ್ಕೌಟ್ ಮಾಡಿರೋದ್ರಿಂದನೇ ತಾನೇ ನಿಮ್ಗೊಂದು ಗುಡ್ ಫಿಸಿಕ್ ಆ್ಯಂಡ್ ಪರ್ಸ್ನಾಲಿಟಿ ಕಾಣಿಸೋದು. ಸೊ ನನಗೆ ಎನರ್ಜಿ ಲೆವೆಲ್ಸ್, ಗುಡ್ ಫಿಸಿಕ್, ಹೆಲ್ದಿ ಈಟಿಂಗ್, ಆಲ್ ತ್ರೀ ಮ್ಯಾಟರ್ಸ್ ಅ ಲಾಟ್. ಯಾಕಂದರೆ ನೀವು ಹೆಲ್ದಿ ಫುಡ್ ತಿಂದಿಲ್ಲ, ಜಂಕ್ ಫುಡ್ ತಿನ್ಕೊಂಡು ಬರೀ ವರ್ಕೌಟ್ ಮಾಡ್ತೀನಿ ಅಂತ ಇದ್ದರೆ ಡೆಫಿನೆಟ್ಲಿ ಯು ಕಾಂಟ್ ಹ್ಯಾವ್ ಅನ್ ಹೆಲ್ದಿ ಬಾಡಿ ಆರ್ ಅ ಫಿಟ್ ಬಾಡಿ. ಸೊ ನನ್ನ ಪ್ರಕಾರ ನಿಮಗೆ ಗುಡ್ ಫಿಸಿಕ್ ಇರಬೇಕು ಅಂದರೆ, ಒಳ್ಳೆ ಎನರ್ಜಿ ಲೆವೆಲ್ ಇರಬೇಕು ಅಂದರೆ, ಯು ನೀಡ್ ಟು ಹ್ಯಾವ್ ಅ ವೆರಿ ನ್ಯೂಟ್ರಿಷಿಯಸ್ ಫುಡ್. ಅದರಿಂದನೇ ನಿಮಗೆ ಒಳ್ಳೆ ಫಿಸಿಕ್ ಕೂಡ ಬರುತ್ತೆ, ನೀವು ಎಲ್ಲರ ಮುಂದೆನೂ ಸಕ್ಕತ್ತಾಗಿ ಕಾಣಿಸ್ತೀರ. ಸೊ ಮೈ ಗೋ ಟು ವರ್ಕೌಟ್ ರುಟೀನ್ ಇಸ್ ನನ್ನ ಜಿಮ್ ಸೆಷನ್ ಆಫ್ ಕೋರ್ಸ್ ವಿಚ್ ಗೋಸ್ ಆನ್ ಫಾರ್ 45 minutes. ಅದರಲ್ಲಿ ನಾನು 45 minutes ನನ್ನ ವೇಟ್ ಟ್ರೈನಿಂಗ್ ಇರ್ಬೋದು ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಆ್ಯಂಡ್ ಮೈ ಸರ್ಕಿಟ್ ಟ್ರೈನಿಂಗ್ ವಿಚ್ ಇನ್ಕ್ಲೂಡ್ಸ್ ಕ್ರಾಸ್ಫಿಟ್ ಕೂಡ. ಸೊ ಐ ಫಾಲೋ ದಿಸ್. And around 15 to 20 minutes, sometimes I do like 45 minutes to 50 minutes of cardio session, that is treadmill illa cross trainer. But twice a week, definitely for this new year, I've started doing my swimming. So either Monday, Wednesday, athwa Wednesday, Saturday, ಎರಡು ದಿನ ವಾರದಲ್ಲಿ I go for swimming. So this is my go-to workout routine, which is swimming, gymming and cardio. So I prefer strength training and cardio both. But it depends on what goal you have, short-term goal or a long-term goal. So ನನಗೆ cardio and strength training ಎರಡೂ ತುಂಬ important because to lose fat off your body, you have to do cardio. But to gain strength and to maintain your muscle tone or your muscle quality, you have to do strength training. So I prefer both. ನಿಮಗೆ ವರ್ಕೌಟ್ ಗೊತ್ತಿಲ್ಲ, ಯು ಆರ್ ಅ ಬಿಗಿನರ್ ಅಂತ ಅಂದರೆ, ಆಲ್ವೇಸ್ ಟೇಕ್ ದಿ ಅಡ್ವೈಸ್ ಆಫ್ ಅ ಜನರಲ್ ಟ್ರೈನರ್ ಆರ್ ಅ ಟ್ರೈನರ್ ಹೂಸ್ ಇನ್ ದ ಜಿಮ್. ಅವರು ಡೆಫಿನೆಟ್ಲಿ ನಿಮಗೆ ಟ್ರೈನ್ ಮಾಡ್ತಾರೆ, ವರ್ಕೌಟ್ ಹೇಗೆ ಮಾಡಬೇಕು, ಯಾವ ಫಾರ್ಮಲ್ಲಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟೇ ಕೊಡ್ತಾರೆ. ಸೊ ದಯವಿಟ್ಟು ನೀವು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ, ಇಫ್ ಯು ಆರ್ ಅ ಬಿಗಿನರ್, ಪ್ಲೀಸ್ ಡೂ ಫಾಲೋ ದ ರೈಟ್ ಫಾರ್ಮ್. ಬಿಕಾಸ್ ರೈಟ್ ಫಾರ್ಮ್ ಇಲ್ಲ ಅಂದರೆ ನೀವು ಒಂದು ವರ್ಕೌಟ್ ಮಾಡಿದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಇಂಜರ್ಡ್ ವೆರಿ ಈಸಿಲಿ. ಸೊ ಮೇಕ್ ಶ್ಯೂರ್ ಯೋರ್ ಫಾರ್ಮ್ ಇಸ್ ರೈಟ್. ಆ್ಯಂಡ್
ಕೀಪ್ ಹೈಡ್ರೇಟಿಂಗ್ ಯೋರ್ ಸೆಲ್ಫ್ ವೆನ್ you're ವರ್ಕಿಂಗ್ ಔಟ್. ನೀವು ವರ್ಕೌಟ್ ಮಾಡೋ ಟೈಮಲ್ಲಿ ಸೆಷನ್ಸ್ ಆಗಲಿ, ನೀವು ಎಷ್ಟು ರೆಪಿಟೇಷನ್ಸ್ ಹೊಡಿತೀರಾ ಅದು ಮ್ಯಾಟ್ರ್ ಆಗುತ್ತೆ. ಅದನ್ನು ಎಲ್ಲದನ್ನು ನಿಮ್ಮ ಟ್ರೈನರ್ ಗೈಡೆನ್ಸ್ ಕೆಳಗಡೆನೆ ನೀವು ವರ್ಕೌಟ್ ಮಾಡಿದ್ರೆ ಒಳ್ಳೆಯದು. ಸೊ ಟು ಪ್ರಿವೆಂಟ್ ಇಂಜುರೀಸ್. ಆ್ಯಂಡ್ ಲಾಂಗಿಟಿವಿಟಿ ಅಂತ ಬಂದಾಗ, ಫಾರ್ ಮೀ ಲಾಂಗಿಟಿವಿಟಿ ಟಿಲ್ ಡೇಟ್ ನಾನು ಬಿಟ್ಟಿರೋದು ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡೆಡಿಕೇಶನ್. ಸೊ ಮೇಕ್ ಶ್ಯೂರ್ you're always consistent when you start working out. ಓಕೆ, ಹೆವಿ ಲಿಫ್ಟಿಂಗ್ ಅಫ್ ಕೋರ್ಸ್ ನೋ, ನಾನು ಹೆವಿ ಲಿಫ್ಟಿಂಗ್ ಮಾಡಲ್ಲ ನನ್ನ ಮೆನ್ಸ್ಟ್ರಲ್ ಸೈಕಲ್ ಇರಬೇಕಾದ್ರೆ. ಬಟ್ ನಾಟ್ ವರ್ಕಿಂಗ್ ಔಟ್, ನೋ, ದ್ಯಾಟ್ಸ್ ಅ ರಾಂಗ್ ಅಸಂಪ್ಷನ್. ಯಾಕಂದರೆ ನನ್ನ ಫಸ್ಟ್ ಡೇ ಆಫ್ ಪೀರಿಯಡ್ಸ್ ಇದ್ದಾಗಲೂ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ನನಗೆ ಹೊಟ್ಟೆ ನೋವು ಇಲ್ಲ ಅಥವಾ ಇಫ್ ಐ ಆಮ್ ನಾಟ್ ಟಯರ್ಡ್, ಐ ಯೂಶ್ವಲಿ ಗೋ ವರ್ಕ್ಔಟ್. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ತುಂಬ ಜನರಿಗೆ ಪೀರಿಯಡ್ಸ್ ಟೈಮಲ್ಲಿ ಬ್ಲೋಟಿಂಗ್ ಆಗುತ್ತೆ. ಸೊ ದ್ಯಾಟ್ ಟೈಮ್ ಯು ನೀಡ್ ಟು ಹ್ಯಾವ್ ಅ ಲಾಟ್ ಆಫ್ ವಾಟರ್, ಕನ್ಸ್ಯೂಮ್ ಅ ಲಾಟ್ ಆಫ್ ವಾಟರ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ಔಟ್. ಎಸ್ಪೆಷಲಿ ನಿಮಗೆ ಕ್ರಂಚಸ್ ಮಾಡೋಕ್ಕಾಗಲ್ಲ, ಆ್ಯಬ್ಸ್ ಮೇಲೆ ವರ್ಕೌಟ್ ಮಾಡೋಕ್ಕಾಗಲ್ಲ ಅಂದರೆ ಡೋಂಟ್ ಡೂ ಇಟ್. ಬಟ್ ಲೈಟ್ ವರ್ಕೌಟ್ ಡ್ಯೂರಿಂಗ್ ಯೋರ್ ಮೆನ್ಸ್ಟ್ರಲ್ cycle all 5 days is very important. So the most challenging part in your fitness journey, staying consistent and motivated. ಯಾಕೆ ಅಂದರೆ ತುಂಬ ಜನ ಇನಿಷಿಯಲಿ ನಾನು ಹಿಂಗೆ ಮಾಡಿಬಿಡ್ತೀನಿ, ನನ್ನ ಬಾಡಿನ ಹಂಗೆ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತೀನಿ ಅನ್ನೋ ಒಂದು ಜೋಶ್ ಇರುತ್ತೆ. ಬಟ್ ದೇ ವೋಂಟ್ ಕಂಟಿನ್ಯೂ ಇಟ್ ಥ್ರೂ ಔಟ್ ದೇರ್ ಫಿಟ್ನೆಸ್ ಜರ್ನಿ. ಸೊ ಸ್ಟೇಯಿಂಗ್ ಮೋಟಿವೇಟೆಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ is the key to your fitness journey. ಸೊ ಯಾವತ್ತೂ ನೀವು ಮೋಟಿವೇಶ್ನಲ್ ವಿಡಿಯೋಸ್ ಆಗಲಿ, ಏನೋ ಒಂದು ನೋಡಿ, ಒಂದು ವೀಡಿಯೋ ಯೂಟ್ಯೂಬಲ್ಲಿ ಒಂದು ವೀಡಿಯೋ ನೋಡಿಕೊಂಡು ಮೋಟಿವೇಟ್ ಆಗಿ, ಅಥವಾ follow, always surround yourself with inspiring people who work out, who are into fitness journey. That's when you get motivated and you're consistent towards your workout. Women low impact workout na ಮಾಡಲೇಬೇಕು, ಇದೇ ವರ್ಕೌಟ್ ಮಾಡಬೇಕು, ಅದೇ ವರ್ಕೌಟ್ ಮಾಡಬೇಕು ಅನ್ನೋದನ್ನ ನಾನು ಹೇಳೋದಿಲ್ಲ. ಬಟ್ ನನ್ನ ಬಾಡಿ ನಿಮ್ಮ ಬಾಡಿ ಯಾವತ್ತೂ ಒಂದೇ ಥರ ಇರಲ್ಲ. ಸೊ ಆ್ಯಸ್ ಪರ್ ದಿ ಇಂಡಿವಿಜುವಲ್ಸ್ ಬಾಡಿ ನೀವು ಏನೇನು ವರ್ಕೌಟ್ಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಟ್ರೈನರೇ ಹೇಳ್ತಾರೆ, ಅಥವಾ ಅಂಡರ್ ದ ಗೈಡೆನ್ಸ್ ಆಫ್ ಎನಿ ಟ್ರೈನರ್ ನೀವು ಮಾಡಿದ್ರೆ ಒಳ್ಳೆಯದು. ಆ್ಯಂಡ್ ನಿಮಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಡೆಫಿನೆಟ್ಲಿ ಯು ನೀಡ್ ಟು ಕನ್ಸಲ್ಟ್ ಅ ಡಾಕ್ಟರ್ ಆರ್ ಅ ಫಿಸಿಷಿಯನ್ ಆ್ಯಂಡ್ ಯೋರ್ ಟ್ರೈನರ್ಸ್ ಗೈಡೆನ್ಸ್. ಅದರ ಮೇಲೆ ನೀವು ಯಾವ ವರ್ಕೌಟ್ಸ್ನ ಮಾಡಬೇಕು, ಲೋ ಇಂಪ್ಯಾಕ್ಟಾ, ಹೈ ಇಂಪ್ಯಾಕ್ಟಾ, ಕ್ರಾಸ್ಫಿಟ್ ಮಾಡಬೇಕಾ, ಕಾರ್ಡಿಯೋ ಮಾಡಬೇಕಾ, ಜಿಮ್ ಸೆಷನ್ ಮಾಡಬೇಕಾ, ಹೆವಿ ಲಿಫ್ಟ್ ಮಾಡಬೇಕಾ, ಅಥವಾ ನಿಮಗೆ ಬ್ಯಾಕ್ ಪೇನ್ ಇದ್ದರೆ ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋಂಟ್ಸ್, ನಿಮಗೇನಾದರೂ ಬಾಡಿಲಿ ಎಲ್ಲೇ ಒಂದು ಇಂಜುರಿ ಇದ್ದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಿಮ್ಮ ಟ್ರೈನರ್ ಅಥವಾ ನಿಮ್ಮ ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡೆ ಯು ಶುಡ್ ಫಾಲೋ. ಸೊ ನನ್ನ ಫಿಟ್ನೆಸ್ ಸೆಷನ್ಸ್ನ ನಾನು ಹೇಗೆ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂದರೆ 2 muscles a day. ಫಾರ್ ಎಕ್ಸಾಂಪಲ್ ಮಂಡೇ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್, ಇಲ್ಲ ಚೆಸ್ಟ್ ಆ್ಯಂಡ್ ಬ್ಯಾಕ್ ವರ್ಕೌಟ್. ನೆಕ್ಸ್ಟ್ ಟ್ಯೂಸ್ಡೇ ಐ ಡೂ ಬೈಸೆಪ್ಸ್ ಆ್ಯಂಡ್ ಟ್ರೈಸೆಪ್ಸ್, ಅಥವಾ ಬ್ಯಾಕ್ ಆ್ಯಂಡ್ ಬೈಸೆಪ್ಸ್, ಇಲ್ಲ ಶೋಲ್ಡರ್ಸ್ ಆ್ಯಂಡ್ ಲೆಗ್ಸ್. ಸೊ ಐ ಡಿವೈಡ್ 2 muscles a day ಆ್ಯಂಡ್ ದಟ್ಸ್ ಹೌ ಐ ವರ್ಕ್ಔಟ್. ಏನಾದರೂ ನಾನು ಸ್ವಿಮ್ಮಿಂಗ್ ಸೆಷನ್, ಆ್ಯಸ್ ಐ ಟೋಲ್ಡ್ ಯು, ಐ ಗೋ ಟ್ವೈಸ್ ಅ ವೀಕ್ ಸೆಷನ್ಗೆ ಸ್ವಿಮ್ಮಿಂಗ್ಗೆ ಅಂತ. ಅವತ್ತಿನ ದಿನ ನಾನು ಜಿಮ್ಮಿಗೆ ಬರೋದೇ ಇಲ್ಲ, ಬಿಕಾಸ್ ದ್ಯಾಟ್ ಟೋನ್ಸ್ ಯುವರ್ ಬಾಡಿ ಅ ಲಾಟ್ ಆ್ಯಂಡ್ ದಟ್ಸ್ ಮೋರ್ ದನ್ ಎನಫ್. ಸ್ವಿಮ್ಮಿಂಗ್ ಸೆಷನ್ ಆಫ್ 1 hour or 1.5 hours is more than enough. But swimming, gymming, all these sessions, I make sure I break down every particular day into 2 muscle. Gym anta bandre 2 muscle, again cardio, crossfit, ಎಲ್ಲದನ್ನು ನಾನು ಈಕ್ವಲ್ ಆಗಿ ಡಿವೈಡ್ ಮಾಡಿ I work out. And I have a trainer too, because the form should be always right. So trainer guidance ಇಂದ ನಾನು ಏನೇನು ವರ್ಕೌಟ್ ಮಾಡಬೇಕು, ನಾನು ಏನೇನು ತಿನ್ನಬೇಕು ಅನ್ನೋದನ್ನ ನಾನು ಫಾಲೋ ಮಾಡ್ತೀನಿ. Strength training doesn't make women bulkier, because ಸ್ಟ್ರೆಂತ್ ಟ್ರೈನಿಂಗ್ ಅಂತ ಬಂದಾಗ ನೀವು ಬರೀ ಸ್ಟ್ರೆಂತ್ ವರ್ಕೌಟ್ಸ್ ಮಾಡ್ತಾ ಇದ್ದೀರಾ ಅನ್ನೋಕ್ಕೋಸ್ಕರ, ವೇಟ್ಸ್ ಹೆವಿಯಾಗಿ ಲಿಫ್ಟ್ ಮಾಡ್ತಿದ್ದೀರಾ ಅನ್ನೋಕ್ಕೋಸ್ಕರ ಮಾತ್ರ ನೀವು ಬಲ್ಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. The right set of repetitions and what workout you're doing, which muscle you're working out for, everything matters, and what you're eating also matters. ಸೊ ಜಿಮ್ಮಿಗೆ ಬಂದ ತಕ್ಷಣ ನೀವು ಬಲ್ಕಿಯಾಗಿ ಕಾಣಿಸ್ತೀರಾ, ಹುಡುಗರ ಥರ ಶೋಲ್ಡರ್ಸ್ ಇದೆ, ಹುಡುಗರ ಥರ ಆರ್ಮ್ಸ್ ಬಂದುಬಿಡಿದೆ, ಆ ಥರ ಎಲ್ಲ ಆಗುತ್ತೆ ಅನ್ನೋದು ನಿಜ ಅಲ್ವೇ ಅಲ್ಲ. ಬಿಕಾಸ್ ಐ ಆಮ್ ಅನ್ ಎಕ್ಸಾಂಪಲ್. I have broad shoulders from a long time, but when I'm working out, I'm toning down my muscle basically. At the same time, ನಾನು ಕಾರ್ಡಿಯೋನು ಮಾಡ್ತೀನಿ, ಬೇರೆ ವರ್ಕೌಟ್ ಸೆಷನ್ಸ್, ಕ್ರಾಸ್ಫಿಟ್ ಕೂಡ ಮಾಡ್ತೀನಿ. ಸೊ ಅದರಿಂದ ಯಾವತ್ತೂ ಬಲ್ಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. So from where I started to where I am today, I'm very proud of myself, because ನನ್ನ ಫಿಟ್ನೆಸ್ ಜರ್ನಿನ ತುಂಬ ಜನ ನೋಡಿ, ನನ್ನ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ನನ್ನ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ಕೂಡ. ಆ್ಯಂಡ್ ದೇ ಹ್ಯಾವ್ ಸ್ಟಾರ್ಟೆಡ್ ವರ್ಕಿಂಗ್ ಔಟ್, ದೇ ಹ್ಯಾವ್ ಸ್ಟಾರ್ಟೆಡ್ ಡಯಟಿಂಗ್, ಆ್ಯಂಡ್ ವೆನ್ ಎವರ್ ವಿ ಮೀಟ್ ವಿ ಆಲ್ವೇಸ್ ಟಾಕ್ ಅಬೌಟ್ ಫಿಟ್ನೆಸ್ ಆ್ಯಂಡ್ ಅವ್ರು ಹೇಗೆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ ಅನ್ನೋ ಒಂದು ಮೆಸೇಜಸ್ ಆಗಲಿ, ಕಾಲ್ಸ್ ಆಗಲಿ ನನಗೆ ಮಾಡ್ತಾನೆ ಇರ್ತಾರೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅಟ್ ದಿ ಎಂಡ್ ಆಫ್ ದ ಡೇ, staying determined and dedicated towards what you do and having the right mindset is what is all you need.